ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೋಲಾರದ ಕೆಂದಟ್ಟಿ ಬಳಿ ನಡೆದಂತಹ ಕೊಲೆ ಪ್ರಕರಣ. ನಾನು ಕೊಲೆ ಮಾಡಿಲ್ಲ, ಫೇಸ್ಬುಕ್ ಲೈವ್ ಬಂದಿದ್ದಾರೆ ಆರೋಪಿ. ಕೋಲಾರದ ಕೆಂದಟ್ಟಿ ಬಳಿ ನಡೆದಂತಹ ಕೊಲೆ ಪ್ರಕರಣ. ನಾನು ಕೊಲೆ ಮಾಡಿಲ್ಲ ಅಂತ ಫೇಸ್ಬುಕ್ ಲೈವ್ ಬಂದಿರೋದು ಆರೋಪಿ ಸಂತೋಷ್ ಅನ್ನೋರ ಮೇಲೆ ಈ ಆರೋಪ ಬಂದಿತ್ತು. ನೀ ಅವನೇ ಕೊಲೆ ಮಾಡಿದ್ದು ಅಂತ ಹೇಳಿ, ಕಲ್ಲಿನಿಂದಲ್ಲ ಮಚ್ಚಿನಿಂದ ಹೊಡೆದು ಸಾಯಿಸಿದ್ದೀನಿ ಅಂತ ಈಗ ಮತ್ತೊಬ್ಬ ಆರೋಪಿ ಬಿಂದು ಕುಮಾರ್ ವಿಡಿಯೋ ಮೂಲಕವಾಗಿ ಹೇಳಿಕೆಯನ್ನ ಕೊಟ್ಟಿರೋದು. ಮಚ್ಚಿನ ಸಮೇತವಾಗಿ ಬಂದು ನ್ಯಾಯಾಲಯದಲ್ಲಿ ಶರಣಾಗ್ತೀನಿ ಅಂತ ವಿಡಿಯೋ ಮೂಲಕ ಆರೋಪಿ ಬಿಂದು ಕುಮಾರ್ ಬಂದಿರೋದು ಈಗ. ಬಟ್ ಆರೋಪ ಬಂದಿದ್ದು ಸಂತೋಷ್ ಮೇಲೆ. ಸಂತೋಷ್ ಹೇಳ್ತಾ ಇರೋದು ಇಲ್ಲ ರೀ, ನಾನು ಕೊಲೆ ಮಾಡಿಲ್ಲ ಅಂತ ಅವ್ರು ಹೇಳೋದು. ಇಡೀ ಕೋಲಾರ ಜಿಲ್ಲೆಯಲ್ಲಿ ಕದ್ಸೋಕೆ ತಾಕತ್ತಿಲ್ಲ ಯಾವ ಕಳ್ಳ. ನೀನೆಲ್ಲವೂ ರೆಕಾರ್ಡ್ ಮಾಡ್ಕ್ಯಾ. ನಿನ್ನ ಅಂತ್ಯ ನನ್ನ ಕೈಯಲ್ಲೇ, ಎಲ್ಲದಕ್ಕೂ ತೀರ್ ಕೂತ್ಕೊಂಡಿದ್ದೀನಿ. ನಿನ್ನ ಅಂತ್ಯ ಹೆಂಗಿರುತ್ತೆ ಗೊತ್ತಾ? ಜಸ್ಟ್ ಇಮ್ಯಾಜಿನ್ ಮಾಡಿದ್ಯಾ? ನಿನ್ ಸರ್ಬ್ಗಾವ್ಲೆ ನಾನು ಸಣ್ಣ ಸುಲು ಸಿಕ್ಕಿದ್ರು ಕೂಡ ಪಬ್ಲಿಕ್ ಅಲ್ಲಿ ಕತ್ತರಿಸಿಲ್ಲ ಅಂತಂದ್ರೆ ನಮ್ಮಪ್ಪನ ಮಗನೆಲ್ಲ ಬಾರ. MLA ಗಳಿಂದ MP ನೀನ್ ಮಾಡ್ತಾ ಇರೋದು ತಪ್ಪು. ಇನ್ನೊಬ್ಬರು ಹೆಣ್ಮಕ್ಳು, ಅವ್ರಿಗೆ ಮಕ್ಳಿದಾರೆ, ಮರಿ ಇದಾರೆ, ನೀನ್ ಕರ್ಕೊಂಬಂದಿರೋದ್ ತಪ್ಪು ಅಂದ್ರೆ ತೊಡೆ ತಟ್ಕೊಂಡು ಅವ್ರ ಜನ ನನಗೆಲ್ಲ ಪ್ರತಿ ಒಂದು ಡೀಟೇಲ್ಸ್ ಗೊತ್ತು ನನಗೆ. ಆಮೇಲೆ ನನ್ ಬಗ್ಗೆನು ತುಂಬಾ ಜನ ಅನ್ಕೊಂಡಿದೀರ ನಾನೇ ಹೊಡೆದಿರೋದು ಅಂತ. ನಾನು ಅದನ್ನ ನಾನು ಹೊಡೆಯೋ ಪರಿಸ್ಥಿತಿಯಲ್ಲಿ ಇದ್ರೆ ಲೊಕೇಶನ್ ಆಗ್ಲಿ ನನ್ನ ಡೀಟೇಲ್ಸ್ಗಳಾಗ್ಲಿ ಹೇಳುತ್ತೆ. ಮಾಡಿದ ಕರ್ಮ ನೋಡಿ, ನಾನು ಹಿಂಗ ಅನುಭವಿಸ್ತಾ ಇದ್ದೀನಿ ಕರ್ಮ, ಅವ್ನು ಹಂಗ ಅನುಭವಿಸ್ತಾ ಇದ್ದಾನೆ ಕರ್ಮ. ಇಷ್ಟಕ್ಕೆಲ್ಲ ಕಾರಣ ಯಾರು ಅಂತ ಅಲ್ಲಿರೋರ್ಗೆಲ್ರಿಗೂ ಗೊತ್ತು. ಅವನು ಯಾರು ಏನೋ ಅವನು ಹೆಣದತ್ರ ಇರೋರು ಎಲ್ರಿಗೂ ಗೊತ್ತು. ಅವಳನ್ನ ಫಸ್ಟ್ ಚಪ್ಪಲಿ ತಗೊಂಡ್ ನೋಡಿರಿ. ಇವನ್ ಅಣ್ಣ ತಮ್ಮಂದ್ರು ಅವತ್ತು ಇನ್ನೊಬ್ರ ಮನೆ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಓಡೋದಾಗ ಯಾಕೆ ನ್ಯಾಯ ಪಂಚಾಯತಿ ಮಾಡ್ಲಿಲ್ಲ? ಯಾಕಪ್ಪ ಮಾಡ್ಲಿಲ್ಲ? ನೀನ್ ಮಾಡ್ತಾ ಇರೋದು ತಪ್ಪು. ಇನ್ನೊಬ್ರು ಹೆಣ್ಮಕ್ಳು, ಅವ್ರಿಗೆ ಮಕ್ಳಿದಾರೆ, ಮರಿ ಇದಾರೆ, ನೀನ್ ಕರ್ಕೊಂಬಂದಿರೋದ್ ತಪ್ಪು ಅಂದ್ರೆ ತೊಡೆ ತಟ್ಕೊಂಡು ಅವ್ರ ಜನ ನನಗೆಲ್ಲ ಪ್ರತಿ ಒಂದು ಡೀಟೇಲ್ಸ್ ಗೊತ್ತು ನನಗೆ. ಇದನ್ನ ಹೊಡೆದಿರೋದು ಏನು ವಿಷಯಕ್ಕೆ ಅಂತ ಹೇಳಿದ್ರೆ ಹೇಳ್ಬಿಡ್ತೀನಿ, ಇಲ್ಲೇ ಕೇಳಿಸ್ಕೊಳ್ರಿ. ನಾವು ಹೊಡೆದಿರೋದು ನಮ್ಮ ತಂಗಿನ ಅವನು ಬ್ಯಾಡ್ ವರ್ಡ್ಸಿಂದ ಅಲ್ಕಲ್ಕ ಮಾತುಗಳು ಬೈದಿದ್ದಾನೆ. ಬೇಕಂದ್ರೆ ಅದು ರೆಕಾರ್ಡ್ ಹಾಕ್ಕೊಡ್ತೀನಿ, ಬೇಕಂದ್ರೆ ಹಂಗೆ ಕೇಳಿಸ್ಕೊಳ್ರಿ ನೀವೇ. ಆಮೇಲೆ ಇನ್ನೊಂದು ವಿಷಯ, ನನ್ನ ಮೇಲೆ 5 ಸತಿ ಹಲ್ಲೆ ಮಾಡಿಸಿದ್ದಾನೆ. ಅದನ್ನು ವೇಮಗಲ್ ಠಾಣೆಯಲ್ಲಿ ನಾವು ಕಂಪ್ಲೇಂಟ್ ಕೂಡ ಮಾಡಿದ್ದೀರಿ. ಯಾರೂ ಆ್ಯಕ್ಷನ್ ತಗೊಂಡಿಲ್ಲ. ಅದಕ್ಕೆ ನಾವು ಈ ಸಲ ಏನೋ ನಮ್ಮನ್ನು ದೊಡ್ಡ ಮಟ್ಟದಲ್ಲಿ ಏನೋ ಸಾಯಿಸೋ ಥರ ಸ್ಕೆಚ್ ಹಾಕ್ಸ್ಕೊಂಡಿದ್ರು. ಅದಕ್ಕೆ ನಾವು ಹೊಡೆದ್ಬಿಟ್ರಿ. ನಮ್ಮ ಪ್ರಾಣ ತನಕ ಬಂತು, ನಾವು ಹೊಡೆದ್ರಿ. ನಾವು 5 ಸಲ ಕೊಟ್ಟಿದ್ದೀವಿ ಕಂಪ್ಲೇಂಟು, ಯಾರೂ ಆ್ಯಕ್ಷನ್ ತೊಗೊಂಡಿಲ್ಲ. ಬೇಕಂದ್ರೆ ಅದ್ರದ್ದು ಪ್ರೂಫ್ ಸಮೇತ ನಾನು ಹಾಕ್ತೀನಿ. ಯಾರೂ ಆ್ಯಕ್ಷನ್ ತೊಗೊಂಡಿಲ್ಲ. ನಮ್ಮದು ಇದ್ರ ಗಂಟ ಬಂತು, ಅದಕ್ಕೆ ನಾವು ಹೊಡೆದ್ಬಿಟ್ರಿ. ಹೊಡೆದಿರೋದು ನಾವೇ. ನನ್ನ ಹೆಸರು ಬಿಂದು ಅಂತ, ನಾನು ನಮ್ಮ ಅಕ್ಷಯರನ್ನು ಹೊಡೆದಿರೋದು. ಇದಕ್ಕೂ ನನ್ನ ಸಹೋದ್ಯೋಗಿ ಈಗ ಕೋಲಾರ ಪ್ರತಿನಿಧಿ ರವಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇರೋದು. ರವಿ, ಈಗ ನಿಜಕ್ಕೂ ಕೂಡ ಈಗ ಹತ್ಯೆ ಮಾಡಿದಂಥವ್ರು ಯಾರು ಅನ್ನೋದನ್ನು ಅವರೇ ಬಂದು ಹೇಳ್ಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಈಗ ಪೊಲೀಸರು ಯಾವ ರೀತಿಯಾದಂಥ ತನಿಖೆಯನ್ನು ಮಾಡ್ತಾ ಇದ್ದಾರೆ? ಪ್ರಾಥಮಿಕವಾದಂಥ ತನಿಖೆಯಲ್ಲಿ ಏನು ತಿಳಿದು ಬರ್ತಾ ಇದೆ? ಯಾಕೆ ಗೊಂದಲಮಯವಾಗಿ ಹೋಗಿತ್ತು ಈ ಕೇಸು? ಖಂಡಿತ ಅರುಣ್, ಇದೊಂದು ರೀತಿಯ ಟ್ರಯಾಂಗಲ್ ಲವ್ ಸ್ಟೋರಿ ಜೊತೆಗೆ ಅಕ್ರಮ ಸಂಬಂಧದ ಹಿನ್ನೆಲೆಯಲ್ಲಿ ನಡೆದಿರ್ತಕ್ಕಂಥ ಇದು ಒಂದು ಕೊಲೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ಯಲ್ಲೇಶ್ ಏನಿದ್ದಾನೆ, ಈತ ರೇಣುಕಾಳ ಜೊತೆಗೆ ಅಕ್ರಮ ಸಂಬಂಧ ಹೊಂದಿ ಜೊತೆಗೆ ಆಕೆಯನ್ನ ಮದುವೆ ಆಗಿರ್ತಾನೆ, 2ನೇ ಮದುವೆ ಆಗಿರ್ತಾನೆ. ಈಕೆಯ ಗಂಡ ಸಂತೋಷ್ ಕೊಲೆ ಮಾಡಿರ್ಬೇಕು ಯಲ್ಲೇಶ್ನ ಅನ್ನೋ ಒಂದು ಅನುಮಾನಗಳು ಪೊಲೀಸರಲ್ಲಿ ನಿನ್ನೆ ಕಾಡ್ತಾ ಇತ್ತು. ಆದ್ರೆ ಇವತ್ತು ಬೆಳಿಗ್ಗೆ ಫೇಸ್ಬುಕ್ ಲೈವ್ ಬಂದಂತ ಸಂದರ್ಭದಲ್ಲಿ ನಾನು ಕೊಲೆ ಮಾಡಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ಸಂತೋಷ್ ಒಪ್ಕೊಂಡಿರ್ತಾನೆ. ಅದಾದ ಬಳಿಕ ಮತ್ತೊಂದು ಲೈವ್ ಬರುತ್ತೆ. ಅದು ಸಂತೋಷ್ ಮಗ ಅಂದ್ರೆ ಬಿಂದು ಕುಮಾರ್ ಲೈವ್ ಬಂದು ನಾನೇ ಕೊಲೆ ಮಾಡಿರೋದು, ಯಾಕಂದ್ರೆ ಆತ ನನ್ನ ತಾಯಿಯನ್ನ ಅಂದ್ರೆ ನನ್ನ ತಂದೆಯಿಂದ ದೂರ ಮಾಡಿರ್ತಾನೆ, ಜೊತೆಗೆ ನನ್ನ ತಂಗಿಯ ಬಗ್ಗೆ ಅವಾಚ್ಯವಾಗಿ ಶಬ್ದಗಳಿಂದ ನಿಂತಿರ್ತಾನೆ, ಜೊತೆಗೆ ಆಕೆ ನಮ್ಮ ಕುಟುಂಬವನ್ನ ಟಾರ್ಗೆಟ್ ಮಾಡಿದ್ದ ಅನ್ನೋ ಕಾರಣಕ್ಕೆ ನಾವೇ ಕೊಲೆ ಮಾಡಿರ್ತಕ್ಕಂಥದ್ದು. ಬಿಂದು ಕುಮಾರ್ ಜೊತೆಗೆ ಅಕ್ಷಯ್ ಕುಮಾರ್ ಇಬ್ಬರು ಸೇರಿ ನಾವು ಕೊಲೆ ಮಾಡಿದೀವಿ. ಮತ್ತೆ
ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿರ್ತಕ್ಕಂಥದ್ದಲ್ಲ, ತಲವಾರ್ ಮತ್ತೆ ಮುಚ್ಚಿನಿಂದ ಹೊಡೆದು ಹಲ್ಲೆ ಮಾಡಿರ್ತಕ್ಕಂಥದ್ದು, ಕೊಲೆ ಮಾಡಿರ್ತಕ್ಕಂಥದ್ದು ಅನ್ನೋ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು, ತಾವೇ ಕೊಲೆ ಮಾಡಿದ್ದೇವೆ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟು ಈಗಾಗಲೇ ಒಂದು ವಿಡಿಯೋನ ಹೊರ ಹರಿಬಿಟ್ಟಿರ್ತಕ್ಕಂಥದ್ದು. ಜೊತೆಗೆ ಪೊಲೀಸರಿಗೆ ಗೊಂದಲ ಆಗಿದ್ದಿಷ್ಟೇ, ಅಂದ್ರೆ ಸಂತೋಷ್ ಕೊಲೆ ಮಾಡಿರ್ಬೇಕು, ರೇಣುಕಾಳ ಮೊದಲ ಗಂಡ ಕೊಲೆ ಮಾಡಿರ್ಬೇಕು ಅನ್ನೋ ಒಂದು ಅನುಮಾನ ಇತ್ತು. ಆದ್ರೆ ಸಂತೋಷ್ ಈ ಬೆಳಗ್ಗೆ ವಿಡಿಯೋ ಮಾಡುವ ಮೂಲಕ ನಾನು ಕೊಲೆ ಮಾಡಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ಕೊಡ್ತಾನೆ. ಅದಾದ ಬಳಿಕ ಬರುವಂತ ಈ ಬಿಂದು ಕುಮಾರ್ ನಾನೇ ಕೊಲೆ ಮಾಡಿರೋಗಾಗಿ ಈಗಾಗಲೇ ತಪ್ಪೊಪ್ಪಿಕೊಂಡಿರ್ತಕ್ಕಂಥದ್ದು, ಜೊತೆಗೆ ನ್ಯಾಯಾಲಯಕ್ಕೆ ನಾನೇ ಸರೆಂಡರ್ ಆಗ್ತೀನಿ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಇದೊಂದು ಅಕ್ರಮ ಸಂಬಂಧ, ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಹಿನ್ನೆಲೆಯಲ್ಲಿ ಈ ಒಂದು ಕೊಲೆ ಆಗಿರ್ತಕ್ಕಂಥದ್ದು. ಅಂದ್ರೆ ಏನು ನಿನ್ನೆ ಬಿಂದು ಕುಮಾರ್ ಹಾಗೂ ಅಕ್ಷಯ್ ಕುಮಾರ್ ಅವರು ಮೊನ್ನೆ ರಾತ್ರಿ ಕೊಲೆ ಮಾಡಿ ಪರಾರಿ ಆಗಿರ್ತಕ್ಕಂಥದ್ದು. ಈಗ ವಿಡಿಯೋ ಮೂಲಕ ತಾವೇ ಕೊಲೆ ಮಾಡಿರೋದಾಗಿ ತಪ್ಪೊಪ್ಪಿಕೊಂಡು ನ್ಯಾಯಾಲಯದ ಮುಂದೆ ಸರೆಂಡರ್ ಆಗ್ತಿವೆ ಅನ್ನೋ ಒಂದು ಮಾಹಿತಿಯನ್ನ ಈಗ ವಿಡಿಯೋದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ ರೇಣುಕಾಳ ಮಗ ಈಗ ಬಿಂದು ಕುಮಾರ್ ಆಗಿರ್ತಕ್ಕಂಥದ್ದು, ಜೊತೆಗೆ ಅಳಿಯ ಅಕ್ಷಯ್ ಕುಮಾರ್ ಆಗಿರ್ತಕ್ಕಂಥದ್ದು. ಸಂತೋಷ್ನ ಹೆಂಡತಿ ರೇಣುಕಾಳನ್ನ ಎಲ್ಲೇಶು ಅಕ್ರಮ ಸಂಬಂಧ ಹೊಂದಿ ಮದುವೆ ಆಗಿರ್ತಾನೆ, ಜೊತೆಗೆ ಆತನ ಮನೆಯಲ್ಲಿ ಇರ್ತಾನೆ. ಹಾಗಾಗಿ ಈ ಎಲ್ಲಾ ಗೊಂದಲಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು. ಸದ್ಯ ರೇಣುಕಾಳ ಗಂಡ ಏನು ಪತಿ ಏನಿದ್ದಾನೆ ಸಂತೋಷ್ ಕೊಲೆ ಮಾಡಿಲ್ಲ, ಬದಲಾಗಿ ಅವರ ಮಗ ಕೊಲೆ ಮಾಡಿರ್ತಕ್ಕಂಥದ್ದು ಈಗ ಸದ್ಯಕ್ಕೆ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಅರುಣ್. ಓಕೆ ರವಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.